ಫ್ರೆಂಡ್ಸ್, ನಾನು ನಿಮ್ಮ ಕನ್ನಡದ ಹುಡುಗ. ಇವತ್ತು ನಾವು ಆಂಜನೇಯ ದೇವಸ್ಥಾನ ಮತ್ತು ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಹಂಗೆ ಕೆಲಸ ಇತ್ತು, ಹಂಗೆ ಮೊಬೈಲ್ ಅಂಗಡಿ ಹತ್ರ ಹೋಗ್ಬೇಕಾಯ್ತು. ಸಿಗರೇಟ್ ಮಾಡಿ ಕಡಿಮೆ ಮಾಡಪ್ಪ. ಇದು ನೋಡಿ, ಮದ್ದೂರಲ್ಲಿ ಎಂಥ ಅಭ್ಯಾಸ ನಡೆಸ್ತಾರೆ ಅಂದರೆ 3 ನೀರು ಇಲ್ಲೇ ಹುಡ್ತಾರೆ ಅವರು. ನೋಡಿ, ಕ್ಲೀನ್ ಮಾಡೋದು ಎಷ್ಟು ದಿನ ಆಯಿತು ನೋಡಿ ಫ್ರೆಂಡ್ಸ್. ನಮ್ಮ ಮದ್ದೂರಲ್ಲಿ ಹಿಂಗೈತೆ ಅಂತ, ಎಷ್ಟು ಗಲೀಜು ಆಗ್ತಾರೆ ಅಂತ 3 ನೀರು ಬಿಡ್ತಾರೆ. ಅಲ್ಲಿಗೆ ಬಂದ ಇದು ನೋಡಿ ಫ್ರೆಂಡ್ಸ್, ನರಸಿಂಹಸ್ವಾಮಿ ದೇವಸ್ಥಾನ ತೋರಿಸ್ತೀನಿ ನೋಡಿ. ಇಂಚರ ಎಲ್ಲ ಈಗ ರಥೋತ್ಸವ ಮಾಡಿದ್ದಾರೆ ನೋಡಿ. ದೇವಸ್ಥಾನ ಇಂಚರ ಹಿಂಗೈತೆ ನೋಡಿ. ವಿಶಾಲ ಗ್ರೌಂಡು, ಪಾರ್ಕಿಂಗ್ ಎಲ್ಲ ಐತೆ. ಇದು ನೋಡಿ ಫ್ರೆಂಡ್ಸ್, ಬಂದು ಶ್ರೀ ನರಸಿಂಹಸ್ವಾಮಿ ದೇವಸ್ಥಾನ ನೋಡಿ. ಇದು ಗಡಗಂಬ. ಇದು ನೋಡಿ ಫ್ರೆಂಡ್ಸ್, ನರಸಿಂಹಸ್ವಾಮಿ ದೇವಸ್ಥಾನ. ದೇವಸ್ಥಾನ ತೆಗ್ದಿಲ್ಲ. ಇದು ವಾಹನ, ಆನೆ ವಾಹನ ನೋಡಿ. ಗರುಡ ವಾಹನ ಅಂತ ಇದು ಗರುಡ. ಇದು ಗೊತ್ತಲ್ಲ, ಎಲ್ಲರಿಗೂ ಗೊತ್ತಿರೋದು. ಕಲ್ಲನ ಮೇಲೆ ಕೆತ್ತಿಯಾರ ಶಾಸನಗಳು ನೋಡ್ತಾ ಇದ್ದೀನಿ. ಕೆತ್ತಿದ್ದಾರೆ ಶಿಲ್ಪಕಲೆ ನೋಡಿ. ಆಗಿನ ಶಿಲ್ಪಕಲೆ ಹೆಂಗಿದೆ ಅಂದರೆ ನೋಡಿ, ಯಾವ ಥರ ಶಿಲ್ಪಗಳು ಕೆತ್ತಿದ್ದಾರೆ ಅಂದರೆ ಚಕ್ರಾಕಾರ 1/1 ಇದೆ. ಇದೊಂದು ಫಸ್ಟ್ ಇದು ಬರುತ್ತೆ, ಆಮೇಲೆ ಇದು ಬರುತ್ತೆ ನೋಡಿ. ಇಷ್ಟು ಚೆನ್ನಾಗಿ ಶಿಲ್ಪಕಲೆ ಕೆತ್ತಿದ್ದಾರೆ ನೋಡಿ. ಇಲ್ಲೂ ಕೆತ್ತಿದ್ದಾರೆ ನಮಗೆ. ಇದೊಂದು ದೇವಿ ಇದು ನೋಡಿ, ಚೆನ್ನಾಗಿ ಕೆತ್ತಿದ್ದಾರೆ. ಇದು ಇಂಚರೆ ಇರೋ ವಿಗ್ರಹ, ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ವಿಗ್ರಹ. ನೋಡಿ, ಇಲ್ಲಿದೆ ನೋಡಿ. ಇಂಚರೆ ಮಾಡೋ ತೇರುಗಳು ಎಲ್ಲ ಮಾಡ್ತಾರಲ್ವ, ಅದು ಇಲ್ಲಿದೆ ನೋಡಿ. ಇದು ನಾಗರ ಇದು
ಸ್ಟಾರ್ಟ್ ಆಯ್ತು ಅನ್ಕೋತೀನಿ ಮೇ ಬಿ. ನೋಡಿ ಫ್ರೆಂಡ್ಸ್, ಸ್ಕೂಲ್ ಹುಡುಗರು ಬಂದವ್ರೆ. ಸ್ಕೂಲ್ ಹುಡುಗರೆಲ್ಲ ಜೊತೆ ಕೊಂಡಿಟ್ಟು ಎಲ್ಲ ರೌಂಡ್ ಕುಂಡಿಸ್ತವ್ರೆ ನೋಡಿ. ಮಕ್ಕಳೆಲ್ಲ ರೌಂಡ್ ಕುಂಡಿಸ್ಬಿಟ್ಟು ಎಲ್ಲ ಸ್ಟ್ರೋಕ್ ಎಲ್ಲ ಹೇಳ್ಕೊಡ್ತಾರಂತೆ. ನೋಡಿ ಎಷ್ಟು ಕಲಿತಾರೆ. ಟ್ರೈನಿಂಗ್ ಅಲ್ಲ, ಜಾಗ ಬಿಡ್ತಾರೆ ಈಗ ಹೋಗ್ಲಿಕ್ಕೆ, ಜನ ಹೋಗ್ಲಿಕ್ಕೆ. ನಮಸ್ಕಾರ. ಶ್ರೀಮನ್ನಾರಾಯಣೋ ವಿಷ್ಣು ವಾಸುದೇವೋ ಗಿರಕ್ಷತು ವನಮಾಲಿ ಗದಿ ಶಾಂತಿ ಚಕ್ರಿ ಚನಂದಗಿ ಶ್ರೀಮನ್ನಾರಾಯಣೋ ವಿಷ್ಣು ವಾಸುದೇವೋ ಗಿರಕ್ಷದು ವನಮಾಲಿ ಗದಿ ಶಾಂಗಿ ಚಕ್ರಿ ಚನಂದಗಿ ಶ್ರೀಮನ್ನಾರಾಯಣೋ ವಿಷ್ಣು ದೇವೋ ಗಿರಕ್ಷದು. ಸ್ವಲ್ಪ ಲೇಟ್ ಆಗೋಯ್ತು ಅಂತ ಹೋಗ್ತಾ ಇದ್ದೀನಿ. ತಿರ್ಗಾ ಬರ್ಬೇಕು ಹೊರಟನು. ನೋಡಿ, ಈ ದೇವಸ್ಥಾನದ ಬಗ್ಗೆ ಪ್ರಸಿದ್ಧವಾದ ಇತಿಹಾಸನೇ ಹಾಕ್ತೀನಿ ಯೂಟ್ಯೂಬಲ್ಲಿ. ನೋಡಿ, ಶ್ರೀ ಆಂಜನೇಯ ಸ್ವಾಮಿ ದರ್ಶನ ಮಾಡ್ಕೊಳ್ಳೋಣ. ನೋಡಿ, ನಮ್ಮ ಚೋಟ ಆಂಜನೇಯ ಸ್ವಾಮಿ ಎಲ್ಲ ತರ್ತೀನಿ ಅಂತ ನಮ್ಮ ಇದೆಲ್ರಿಗೂ ಯಾವ ಸ್ಟ್ಯಾಂಡು ಅಂತ ಗೊತ್ತಿರಬೇಕು. ಮುದ್ದೂರು ಜನ ಇದು ಯಾವ ಸ್ಟ್ಯಾಂಡು ಅಂತ ಗೊತ್ತಿರುತ್ತೆ. ಯಾವ ಸ್ಟ್ಯಾಂಡ್ ಅಂತ ಗೊತ್ತಾದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಅಣ್ಣಯ್ಯ 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 ಇಷ್ಟು ವರ್ಷ ಆದ್ಮೇಲೆ ಇವ್ರು ನೋಡಿ, ಬಾಳೆನೇ ತಗೊಬಂದು ಮೊನ್ನೆ ಬಾಳೆಹಣ್ಣು ತಗೋಬಿಟ್ಟು ಬಾಳೆಹಣ್ಣು ಕೊಡ್ತಾರೆ ಪಾಪ. ಕೋತಿಗಳು ನೋಡಿ ಹೆಂಗೆ ಕೊಡ್ತಾವ್ರ ಪಾಪ. ಇದು ಕೋಟೆ ಇದೆ. ಬಿಸಿಲು ತುಂಬ ಸೆಕೆ ಜಾಸ್ತಿ ಹೋಯ್ತೆ. ಏನು ಈ ಸೆಕೆ ಬೇರೆ, ಬಿಸಿಲು ಟೈಮಲ್ಲಿ ಎಲ್ಲೂ ಹೋಗಕ್ಕಾಗಲ್ಲ. ಸ್ವಲ್ಪ ದೂರ ಜಾಸ್ತಿ, ಕೊಪ್ಪ ಸರ್ಕಲ್ಲ ಹತ್ರ ಬಂದು ಬರಬೇಕು. ನಾನು ಶಾರ್ಟ್ ಕಟ್ ಬೆಳೆಸ್ಕೊಂಬಂದಿದ್ದೀನಿ, ಹಂಗಾಗಿ ಸ್ವಲ್ಪ ಲೇಟ್ ಆಯಿತು. ಎರಡು ದೇವಸ್ಥಾನ ತಿರ್ಕೊಂಡ್ಬಂದೆ. ಈಗ ನಾವು ಹೋಗ್ತಿದ್ದೀವಿ ಒಳ್ಳೆಯ ದೇವಸ್ಥಾನ, ಸಖತ್ ಪ್ರಸಿದ್ಧವಾದ ಪವರ್ಫುಲ್ ದೇವಸ್ಥಾನ ಹೋಗ್ತಾಯಿದ್ದೀವಿ ಈಗ. ಬನ್ನಿ, ಮದ್ದೂರಲ್ಲಿ ತುಂಬ ದುರಸ್ತಿ ಇದೆ ಇವರು. ನೋಡಿ ಯಾವ ಥರ ದುರಸ್ತಿ ಅಂದರೆ ತೋರಿಸ್ತೀನಿ ಬನ್ನಿ. ಕಾಲುವೆಗೆ ಎಂಥರ ಚರಂಡಿ ನೀರು ಬಿಟ್ಟಿದ್ದಾರೆ ಅಂದರೆ ಅದು ಉಪಯೋಗಿಸೋಕ್ಕಾಗಲ್ಲ.
ಏನು ಫೀಲ್ ಅಲ್ಲ ಅದಕ್ಕೆ ಮಾಡ್ತಾರೆ ನೋಡಿ. ಚಾರ್ಟಲ್ಲಿ ಹಿಂಗೆ ಕಲೆಕ್ಷನ್ ಕೊಟ್ಟಿದ್ದಾರೆ. ಅಲ್ಲಿಂದ ಗೊಜ್ಜೆ ಬರ್ತಾ ಇದೆ. ಈ ಕಡೆ ಸೈಡಲ್ಲೂ ಅಷ್ಟೇ ನೋಡಿ, ಈ ಕಡೆ ಸೈಡಲ್ಲೂ ನೀರು ಹೋಯ್ತಾ ಇದೆ. ಗೊಜ್ಜೆ ಫುಲ್ಲು ನೀರು ಕಟ್ಕೊಬಿಟ್ಟೈತೆ ನೋಡಿ. ಗಲೀಜು ಪಕ್ಕದಲ್ಲಿ ಹೆಸರು ಅದೇ, ಪಕ್ಕದಲ್ಲಿ ಹೆಂಗೆ ಗಲೀಜು ಹಾಕಿದ್ದಾರೆ ಅಂದರೆ ಈಗ ಕುಡಿಯೋಕೊಂಬಂದು ಬರಲ್ಲ, ಕುಡಿಯೋ ಇಲ್ಲ, ಪಾತ್ರೆ ಬೆಳಗೋದು ಇರಲಿ ಅದು ಮಾಡೋಕ್ಕಾಗಲ್ತು, ಅಷ್ಟು ಗಲೀಜು. ಪಾಪ ಜನಗಳು ಅದೇನು ಮಾಡ್ತಾರೋ ರೈತರು. ಎಲ್ಲ ನೋಡಿ ಎಲ್ಲ ಹೋಯ್ತಾ ನೋಡಿ ಗಲೀಜು. ಅಲ್ಲಿಂದ ಕೈ ಕಾಲು ತೊಳ್ಕೊ, ಫಸ್ಟು ಕೈ ಕಾಲು ತೊಳಿ ಹೋಗೋರು ನೋಡಿ. ಇದು ಸಿಂಸವಳೆ ಕೈ ಕಾಲು ತೊಳಿಯಬೇಕು. ನೋಡಿ ಎಲ್ಲ ನೀರು ತುಂಬ್ಕೊಬಿಟ್ಟು ಎಲ್ಲ ಬಿದ್ದೋಗಿತ್ತು, ಈಗ ರೆಡಿ ಮಾಡಿದ್ದಾರೆ. ತುಂಬ ಪವರ್ಫುಲ್ ದೇವಸ್ಥಾನ, ಇಲ್ಲಿ ಯಾವುದೋ ಹೇಳಲ್ಲ ಏನು. ಇದೇ ನೋಡಿ ಶಿಂಷಾವಳೆ. ಅಲ್ಲೂ ಹಾಕ್ತಿದ್ದಾರೆ. ಇದು ಗೋಶಾಲೆ, ಶ್ರೀ ಒಳ ಆಂಜನೇಯ ಸ್ವಾಮಿ ದೇವಸ್ಥಾನದ ಗೋಶಾಲೆಗಳು ಇವೆಲ್ಲ. ಎಷ್ಟು ಶಾಂತಿ ಗೊತ್ತಾ ಇವು, ಶಾಂತಿಯಲ್ಲಿ ನೋಡಿ ಫ್ರೆಂಡ್ಸ್. ಮನೆಗೆ ಹೋಗ್ಬೇಕು ಅಂತ ಐತೆ, ಅಷ್ಟು ಶಾಂತಿಯಿಂದ ಐತೆ ನೋಡಿ. ಸಾರ ತಕ್ಷಣ ಹೆಂಗೆ ಎತ್ಕೊಬಿಡ್ತೀನಿ ಯಾಕೆ. ಅಲ್ಲಿ ಎರಡಿವೆ, ಅಲ್ಲಿ ತೋರಿಸ್ತೀನಿ, ಅಲ್ಲಿ ಎರಡಿವೆ, ಅಲ್ಲೆರಡು ಹಸು ಇದೆ. ಅವು ಸಣ್ಣವು ಕರುಗಳು, ತುಂಬ ಭಯವ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಾನು ನಿಮ್ಮ ಟಿಪಿಕಲ್ ಕನ್ನಡದ ಹುಡುಗ. ನೆಕ್ಸ್ಟ್ ವಿಡಿಯೋಗೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.